ನಮ್ಮ ಮುಂದಿನ ಜೀವನದಲ್ಲಿ ಹಲವಾರು ಕಷ್ಟಗಳು ಬಂದರೂ ಬರಬಹುದು, ಆಗ ನಿನ್ನ ಮನಸ್ಸಿಗೆ ನೋವಾಗಲೂಬಹುದು. ಅದಕ್ಕಾಗಿ ಮೊದಲೇ ತಿಳಿಸಬೇಕು, ಯೋಚಿಸಿ ನೋಡೆಂದು. ನೋಡಿ, ದಯವಿಟ್ಟು ಈ ಬಡವ ಶ್ರೀಮಂತ ಅನ್ನುವ ಮಾತನ್ನ ತರಬೇಡಿ. ಯಾಕೆ ಗೊತ್ತಾ, ಶ್ರೀಮಂತಿಕೆ ಅಂದ್ರೆ ಅದೊಂದು ವಿಧಿ ಇದ್ದ ಹಾಗೆ, ಬಡತನವೆಂದ್ರೆ ಅದೊಂದು ಸಂತೋಷದ ಸಾಗರವಿದ್ದಂತೆ. ಕುಮಾರ್, ನೀವು ಶ್ರೀಮಂತರಲ್ಲದೆ ಇರಬಹುದು, ಆದ್ರೆ ನೀವು ಗುಣದಲ್ಲಿ ಬಹಳ ಶ್ರೀಮಂತರಿದ್ದೀರ. ಅಷ್ಟೇ ಅಲ್ಲ, ಈಗ ನಡೆಯುತ್ತಿರುವ ಅನ್ಯಾಯಗಳನ್ನ ಎದುರಿಸಿ ನೀವು ಗಂಡುಗಲಿ ಕುಮಾರನಂತೆ ಮೆಟ್ಟಿ ನಿಲ್ಲಬೇಕು ಅನ್ಯಾಯಗಳನ್ನ. ಅಂದಾಗ ಮಾತ್ರ ನಿಜಕ್ಕೂ ನಮ್ಮಂತವರ ಬಾಳಿಗೆ ಒಂದು ಸಾರ್ಥಕತೆ ಸಿಗುತ್ತೆ. ಅಷ್ಟೇ ಅಲ್ಲ, ನೋಡಿ, ಯಾವತ್ತಿದ್ರೂ ಜೀವನದಲ್ಲಿ ಬಡತನ ಎನ್ನುವುದು ಶಾಶ್ವತವಾಗಿರ್ಬೇಕು. ಅದೇ ನನ್ನ ಆಸೆ. ಆಗಲಿ ದೀಪ, ಆದ್ರೆ ಸದ್ಯಕ್ಕೆ ನಾನು ನಿನ್ನನ್ನು ಮದುವೆಯಾಗಲಾರೆ. ನೋಡಿ, ಪರವಾಗಿಲ್ಲ, ಎಂತಹ ಕಷ್ಟಗಳು ಬಂದ್ರು ನಾನು ಮಾತ್ರ ನಿಮ್ಮ ಜೊತೆಗೆ ಇರುತ್ತೆ. ಇದು ನನ್ನ ಹೆತ್ತ ತಾಯಿಯ ಆಣೆ ಮಾಡಿ ಹೇಳ್ತಾ ಇದ್ದೇನೆ. ಆಯ್ತು ದೀಪ, ನನ್ನ ಎದೆಯಾಂತರದಲ್ಲಿ ಉಳಿಯುತ್ತಿರುವ ಸೇಡಿನ ಚಾಲೆಯು ನಂದಿ ಹೋಗುವವರೆಗೂ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟಲಾರೆ. ನೋಡಿ, ನಿಮ್ಮ ತಂದೆಗೆ ಮೋಸದಿಂದ ಸಹಿ ಮಾಡಿಸಿ ಈ ಸ್ಟಾಂಪ್ ಪೇಪರ್ ನಮ್ಮ ಮನೇಲಿ ಸಿಕ್ತು. ಯಾರ ಕಣ್ಣಿಗೂ ಕಾಣಿಸ್ತಿರಂಗೆ ನಾನು ಇದನ್ನ ಬರೆದು ತಂದಿದ್ದೇನೆ. ದೀಪ, ಒಂದು ವೇಳೆ ಈ ವಿಚಾರ ನಿನ್ನ ಅಣ್ಣನಿಗೆ ಗೊತ್ತಾದ್ರೆ ಸುಮ್ಮನೆ ಬಿಡುವನೇ? ಏನ್ ಮಾಡ್ತಾರೆ ಕುಮಾರ್? ಹೊಡೆಯಬಹುದು, ಬಡಿಯಬಹುದು, ಹೆಚ್ಚು ಕಮ್ಮಿ ಆದ್ರೆ ನನ್ನನ್ನ ಕೊಂದು ಹಾಕಬಹುದು ಅಷ್ಟೇ. ದೀಪ, ಇರುವುದು ಅಲ್ಲ, ಮುಟ್ಟಿದರೆ ಸಾಕು ಅವನನ್ನು ಮೆಟ್ಟಿ ಸೀಳಿ ಸಾಯಿಸುವೆ. ಇನ್ನು ಮುಂದೆ ನನ್ನ ಆಸ್ತಿಯನ್ನು ನಾನೇ ಬಿತ್ತಿ ಬೆಳೆಯುತ್ತೇನೆ. ನಾನು ನಿಮ್ಮೊಂದಿಗೆ ದುಡಿಯುವುದು ಬೇಡವೇ? ದೀಪ, ಹುಚ್ಚಿ, ಅದು ಈಗಲ್ಲ, ಮುಂದೆ. ದೀಪ, ನೀನು ಬಂದು ಬಹಳ ಹೊತ್ತಾಯಿತು. ಒಂದು ವೇಳೆ ನಿನ್ನ ಅಣ್ಣನಿಗೆ ಗೊತ್ತಾದ್ರೆ ಸುಮ್ಮನೆ ಶಿಕ್ಷೆಗೆ ಗುರಿಯಾಗಬೇಡ, ಮನೆಗೆ ಹೋಗು. ನೋಡಿ, ನೀವು ನನ್ನೊಂದಿಗಿರುವಾಗ ಯಾವ ಶಿಕ್ಷೆ ಬಂದರೂ ನನಗೇನು ತೊಂದರೆ ಇಲ್ಲ ಕುಮಾರ್. ಇಲ್ಲಿ ಬಾ.